ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಈಗ ಕೇಳಿ ರಾಯಚೂರು ತಾಲೂಕಿನ ತುರ್ಕುಂಡೋಣ ಗ್ರಾಮದ ಮಂಜುನಾಥ್ ರೆಡ್ಡಿ ಅವರ ಕೃಷಿ ಅನುಭವಗಳನ್ನು. ಪ್ರಸ್ತುತಿ ಅಮರೇಶ್ ಆಶಿಹಾಳ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ರಾಯಚೂರು ತಾಲೂಕಿನ ತುರ್ಕುಂಡೋಣ ಗ್ರಾಮದ ಮಂಜುನಾಥ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಅವರ ಕೃಷಿ ಅನುಭವಗಳನ್ನು ತಿಳ್ಕೊಳ್ಳೋಣ. ಮಂಜುನಾಥ್ ರೆಡ್ಡಿ ಅವರೇ, ಹೇಳ್ರಿ, ಈಗ ತಮ್ಮದು ಕೃಷಿ ಪ್ರಧಾನ ಕುಟುಂಬನೋ ಅಥವಾ ಏನು ಮಧ್ಯದಲ್ಲಿ ಬಂದಿದ್ರು? ಹೇಗೆ? ಕೃಷಿ ಪ್ರಧಾನ ಮೊದಲಿದ್ದ ಮಾಡಿದ್ವಿ. ಅಂದ್ರೆ ನಿಮಗೆ ಕೃಷಿ ಜ್ಞಾನ ಮೊದಲಿದ್ದನು ಅದ? ಮೊದಲಿದ್ದ ಐತ್ರಿ. ಕೆಲಸ ಮಾಡ್ತೀರಿ ಕೃಷಿ ಹೊಲದಾಗ? ನೀವು ಹೊಲದಾಗ ಮಾಡೀವ್ರಿ, ಗೆಳೆವು ಮಾಡೀವಿ, ಎಲ್ಲ ಕೆಲಸ ಮಾಡೀವ್ರಿ. ಗಳೆ ಕೆಲಸ ನಿಮಗೆ ಕಟ್ಟಕ್ ಬರ್ತದ? ಗೆಳೆವು ಕಟ್ಟಕ್ ಬರ್ತಾವ್ರಿ. ಹೆಂಗ್ರಿ ಒಕ್ಕಲ್ತನದಾಗ ಅವು ಎತ್ತುಗಳು ಬೇಕು ಗಳೆ ಕಟ್ಟೋದು? ಕಳವು ಕಟ್ಟಕ್ಕೆಲ್ಲ ಬೇಸಕ್ತಿ. ಈಗ ಒಂದ್ 10 ವರ್ಷ ಆಯ್ತು ಬಿಟ್ಟಿವಿ. ಯಾಕಂದ್ರ ಮಾಡೋರು ಯಾರಿಲ್ಲ ಮನೆಗ. ಹಂಗಾಗಿ ಬಿಟ್ಟಿವಿ. ಗಳೆಲ್ಲ ತೆಗೆದ್ಬಿಟ್ರಿ? ತೆಗೆದ್ಬಿಟ್ಟಿವಿ. ಈಗೆಲ್ಲ ಟ್ರಾಕ್ಟರ್ ಮೇಲೆ ಕೆಲಸ? ಟ್ರ್ಯಾಕ್ಟರ್ ಕೆಲಸ ಬೇರೆಯವ್ರದ್ದು ಟ್ರ್ಯಾಕ್ಟರ್ ಇಡ್ತವ್ರಿ. ಬೇರೆ ಮತ್ತೆ ಏನ್ರಿ ನಿಮ್ಮ ಅಭ್ಯಾಸ? ಏನಾದ್ರು ಓದಿಗೋದು? ಓದು 10th ವರೆಗೂ ಓದಿವಿ. ಹೌದು, ಆಮೇಲೆ ನೀವು ಬಿಟ್ಬಿಟ್ರಿ? ಬಿಟ್ಟಿವ್ರಿ. ಹೆಂಗ್ರಿ ಒಕ್ಕಲ್ತನ ಬಂದ್ಮೇಲೆ ಎಷ್ಟು ವರ್ಷ ಆಯ್ತು ನಿಮ್ ಕೈ ಮೇಲೆ? ಈಗೊಂದು 10-15 ವರ್ಷ ಆಯ್ತು ನೋಡ್ರಿ. ನಿಮ್ ತಂದೆಯವರು ಅವರು ಮೆತ್ತಗಾದ್ಮೇಲೆ ತಾವು ಒಕ್ಕಲ್ತನ ಮಾಡಕತ್ತೀರಿ? ನಾವು ಒಕ್ಕಲ್ತನ ಮಾಡ್ತೇವ್ರಿ. ನಾವು ಬೇರೆ ಆದ್ಮೇಲೆ ಅಣ್ಣ ತಮ್ಮರು ಬೇರೆ ಆದಾಗ, ಅಯ್ಯೋ ನಮ್ ದೊಡ್ಡಪ್ಪನವ್ರ ಬೇರೆ ಆದಾಗ ಮಾಡಿವ್ರಿ. ನಿಮ್ ಕಕ್ಕೂರೆಲ್ಲ ಸೇರಿದ್ದಾಗ ಅವರು ಒಕ್ಕಲ್ತನ ಮಾಡ್ತಿದ್ರು. ಒಂದು 6 ಎತ್ತರು ಸರ್. 6 ಎತ್ತುಗಳು ಮನುಷ್ಯರು ಜೀತ ಆಳಗಳು ಅವ್ರು ಇವ್ರು ಇದ್ರಿ. 6 ಎಕರೆ 6 ಎತ್ತುಗಳು ಇದ್ದು ನೀವು? ಇದ್ದವ್ರಿ. ಅಣ್ಣ ತಮ್ಮರು ಕಲ್ತಿದ್ದಾಗ ಇದ್ದವ್ರಿ. ಭೂಮಿ ಜಾಸ್ತಿ ಇತ್ತು? 60 ಎಕರೆ ಇತ್ತು. ಹೌದು. ಈಗ ನಿಮ್ ತಂದೆಯವ್ರದ್ದು ಬೇರೆ ಆದ್ರು, ತಾವು ಬೇರೆ ಆದ್ರಿ. ಈಗ ತಮ್ಮ ಕೈ ಮೇಲೆ ಎಷ್ಟು ಎಕರೆ ಭೂಮಿ? 10 ಎಕರೆ ಬಂದ್ರಿ. 10 ಎಕರೆ ಬಂದ ನೋಡಿ. 60 ಇದ್ದದ್ದು 10 ಎಕರೆ ಆಯ್ತಾ? ಅಷ್ಟೇ ಅಲ್ರಿ, ಕುಟುಂಬ ಜಾಸ್ತಿ ಆದಾಗ ಅಷ್ಟ ಆಗ್ತದ್ರಿ. ಈಗ ನಿಮ್ ಮಕ್ಕಳು ಒಂದ್ 3-4 ಬಂದಿದ್ರಪ್ಪ ಅಂತಂದ್ರೆ ತಲೆ ಅವ್ರಿಗೆ ಆಗ್ತದ್ರಿ. ಸರ್ ಒಬ್ಬನೇ ಮಗ, ಒಬ್ಬೇ ಮಗಳ. ಆದ್ರೂ ಕೂಡ ಕುಟುಂಬ ಒಡೆದೋಗಂಗಿಲ್ಲ. ಭೂಮಿ ಸೈಜ್ ಸಣ್ಣ ಆತಾವ. ಸಣ್ಣ ಆತವ್ರಿ. ಹೌದು, ಸಣ್ಣ ಆಗತಾವ. ಬೆಳೆಗಿನ ಕಡಿಮೆ ಆಗ್ತದ್ರಿ. ಅದಕ್ಕೆ ಅವಾಗಿದ್ದಂಗೆ ಈಗ ಜಾಸ್ತಿ ಸರ್. ಹೌದು ನೋಡ್ರಿ ಮಂಜುನಾಥ್ ರೆಡ್ಡಿ ಅವ್ರ, ಈಗ ಕೂಡಿದ್ದಕ್ಕ ಅವಾಗ ಭೂಮಿ ದೊಡ್ಡ ಇರ್ತಾವ. ಅವಾಗ 20 ಎಕರೆ 30 ಎಕರೆ ಒಂದೇ ಪಟ್ಟಿ ಇರ್ತಾವ. ಎರಡೆರಡು ಭಾಗ ಆಗಿ ಕಷ್ಟ ಆಗ್ತದ. ಅವಾಗ ಒಂದೇ ಬೆಳೆ ಹಾಕಿದ್ರಪ್ಪ ಅಂತಂದ್ರೆ ಈಗ ಆಗ್ತಿತ್ತು. ಈಗೆಲ್ಲ ಬದು ಹೋಗಿ ಈಗ ಸಣ್ಣ ಅಂತಪ್ಪ ಅಂತಂದ್ರೆ ಈಗ ನಾವು ಸ್ವಲ್ಪ ಧಾವತಿ ಜಾಸ್ತಿ ಹಾಕ್ಬೇಕಾಗ್ತದ. ಅದಕ್ಕೆ ಬೇಕಾಗ್ತದ್ರಿ. ಹೌದಲ್ಲ? ಹೌದಾ, ಹಾಕಬೇಕಾಗ್ತದೆ. ಯಾಕಂದ್ರೆ ಈಗ ನಿಮ್ಗೆ 10 ಎಕರೆ ಬಂತಪ್ಪ ಅಂತಂದ್ರೆ ಈಗ ಒಂದೇ ಬೆಳೆ ಹಾಕಕ್ ಬರಂಗಿಲ್ಲ. ಬರೋದಿಲ್ಲ. ಇಲ್ಲ, ಒಂದೇ ಬೆಳೆ ಸರ್. ತೊಂದೆ ಇನ್ನೇನ್ ಬೇರೆ ಬೆಳೆ ಇಲ್ಲ. ಪ್ರತಿ ವರ್ಷ ಹತ್ತಿ ಹಾಕ್ತಿರಿ? ಪ್ರತಿ 1 ವರ್ಷ. ಹತ್ತಿ ತಕೊಂಡ್ ಮತ್ತೆ ಏನಾರ ಒಂದು ಭೂಮಿಗೆ ನೀರಾವರಿ ಇತ್ತಪ್ಪ ಅಂತಂದ್ರೆ ಈಗ ಮೆಕ್ಕೆಜೋಳ ನೀರಾವರಿ ಇಲ್ಲ ಸರ್ ನಮ್ಗೆ. ಬೋರ್ ಹಾಕಿದ್ವಿ ಸರ್. ಬೋರ್ಗಳೆಲ್ಲ ಎಷ್ಟು ಹಾಕಿದ್ರಿ? ಬೋರ್ 3 ಹಾಕಿದ್ವಿ. 3 ಬೋರ್ ಫೇಲ್ ಅದ? ಎಷ್ಟು ಫೂಟ್ ಹಾಕಿದ್ರಿ ಬೋರ್? 300 ಫೀಟ್ ಒಂದ್ ಹಾಕಿವ್ರಿ. 300 ಫೀಟ್ ಒಂದಂತಂದ್ರೆ ಒಂದು ಇನ್ನ ಕೇಸಿಂಗ್ ಪೈಪ್ ಹಂಗೆ ಐತ್ರಿ. ಯಾಕೆ ಸುತ್ತಮುತ್ತ ಅಂತರ್ಜಲಲ್ಲಿ ಯಾರು ಹಾಕಿದ್ದು ಬೋರ್ ನೀರ್ ಬಿದ್ದಿಲ್ಲ? ಬಿದ್ದವ್ರಿ. ಅದು ಅದ್ರ ಗಂಗೆ ಒಲಿಬೇಕ್ರಿ. ಹೌದು. ಈಗಿನ 3 ಬೋರ್ ಕೂಡ ಫೇಲ್ ಆಗ್ಯಾವ್ರಿ. ಊರೇನ ಜಾಸ್ತಿ ಹಾಕಿವ್ರ. ನಮ್ ದೊಡ್ಡಪ್ಪ ಇದ್ದಾಗ ಜಗ್ಗಿ ಆಗ್ಯಾವ. ಹೊಲ ಮೂಲಿಗೆ ಒಂದು ಬಕ್ಕಿ ಹೊಡಿಸ್ಯಾನ. ಹಂಗಾಗಿ ಈಗ ಏನಿಲ್ರಿ. ಅದಪ್ಪ ಅಂತ ಏನೋ ತೋಟಗಾರಿಕೆ ಅವು ಇವು ಮಾಡ್ಕೊಳಕ್ಕೆ ಕೆನಾಲ್ ಲಾಸ್ಟ್ ಆಗಿಬಿಟ್ರಿ. ನಮ್ಗೆ ಕೆನಾಲ್ ನೀರ್ ಇದ್ರೆ ಚಲೋ.
ಈಗ ಮಂಜುನಾಥ್ ಅವರು ಏನು ಇಷ್ಟೆಲ್ಲ ಆಯ್ತು, ಬೋರ್ ಅಂತಂದ್ರು ಕೈ ಕೊಟ್ಟಿತ್ತು, ಏನಾದ್ರೂ ಒಂದು ಸಣ್ಣದು ಕೃಷಿ ಹೊಂಡ ಮಾಡಿ ಏನಾದ್ರೂ ಒಂದು ನೀರ್ ತಂದು ಏನಾದ್ರು ಸ್ಟಾಪ್ ಮಾಡಿ? ಎಲ್ಲಿದ್ದು ಮಾಡ್ತೀವ್ರಿ, ಮಳೆ ನೀರೇ ಬೇಕು. ಹೌದು, ಅದು ಸ್ವಲ್ಪ ಭೂಮಿದಾಗ ಕುಣಿ ಮಾಡ್ಬೇಕಂದ್ರೆ ಒಂದು ಪಾವು ಎಕರೆ ಹೋಗ್ತದೆ ಸರ್. ಹಂಗಾಗಿ ಈಗ ಯಾರು ಇದು ಮಾಡೋದಲ್ಲ. ಈಗ ಸಣ್ಣ ಪುಟ್ಟ ಅಂತಂದ್ರೆ ನಿಮ್ಗೀಗ ಸಣ್ಣ ರೈತರಿಗೆ ಕೃಷಿ ಹೊಂಡಗಳು ಮಾಡ್ಕೊಳ್ಳಕ್ ಅನುಕೂಲ ಅದಾವ. ಏನಾದ್ರು ಮಳೆ ನೀರ್ ಬಿತ್ತು ಅಂತಂದ್ರೆ ಸ್ಟಾಕ್ ಆಗಿ ಏನೋ ಒಂದು ಭೂಮಿ ಒಣ ಟೈಮ್ನಾಗ ಏನೋ ಎಮರ್ಜೆನ್ಸಿ ಒಣಕತ್ತದಪ್ಪ, ಈಗ ಹೋಗದ ಬೆಳೆ ಕೈ ಕೊಡಕತ್ತದ, ಆ ಟೈಮ್ನಾಗ ಬಿಡಕ್ ಒಂದು ಅನುಕೂಲ ಆಗ್ತದ. ಇಲ್ಲ ಸರ್, ನೀರಕ್ಕಿನ್ನ ನಾವು ಬೈಲ್ ಬುಲಿಮೆ ಚಲೋ ಸರ್. ಮಳೆ ಬಂದ್ರೆ ಚಲೋ ಬೆಳೆ ಬರ್ತದ ಸರ್. ಈಗ ಹೋದ ವರ್ಷ ಮಳೆ ಜಾಸ್ತಿ ಆಗಿ ಬೆಳೆ ಬರ್ಲಿಲ್ಲ, ಮಳೆ ಕಡಿಮೆ ಆದ್ರೆ ಚಲೋ ಬರ್ತಾವ್ರಿ. ಹಂಗಾಗಿ ಹೋದ ವರ್ಷಗಿನ ಚಲೋ ಬಂದವ್ರಿ. 12 ಕ್ವಿಂಟಲ್ ಬಂದವ, 20 ಬರವ, 12 ಬಂದವ. 12 ಗಂಟಲ್ ಬಂದದ. ಈ ಮತ್ತ ನೀವು ಮತ್ತೆ ಹತ್ತಿನೇ ಹಾಕೋರು? ಹತ್ತೆ ಸರ್, ಈಗೆಲ್ಲ ಭೂಮಿ ಸಿದ್ಧತೆ ಅವು ಇವು ಮಾಡಿವ್ರಿ. ಮಾಡಿರಿ. ಹತ್ತಿ ಈ ಸಲದ ಸ್ಟಾಕ್ ಇಟ್ಕೊಂಡ್ರ ಏನ್ ಮಾರಿದ್ರಿ? ಮಾರಿದ್ವಿ ಸರ್, ಗೌರ್ಮೆಂಟ್ಗೆ ಕೊಟ್ಟಿವಿ. CCI ಕೊಟ್ರಿ? CCI ಕೊಟ್ಟಿವಿ. ಎಷ್ಟು ಅವರು 10 ಎಕರೆ ಭೂಮಿ ಇದ್ದು ಕೂಡ ಅವರು ಖರೀದಿ ಮಾಡಿದ್ರ? ನಮ್ಗೆ ಎಷ್ಟು ತಗೊಂಬೇಕೋ ಅಷ್ಟೇ ತಗೊಂಡ್ರಿ. 3 ಎಕರೆ ಪಾಡಿ ಕೊಟ್ಟಿವ್ರಿ, 3 ಎಕರೆ ತಗೊಂಡ್ರೆ ಉಳಿದದ್ದು ಹೊರಗೆ ಮಾರಿವಿ. 2 ಪಾಣಿ ನಮ್ಮ ಮಿಸ್ಸಸ್ ನಂದು ಎಷ್ಟು 60 ಕ್ವಿಂಟಲ್ ತಗೊಂತಾರ್ರಿ. ಹೌದು, 60 ಕ್ವಿಂಟಲ್ ತಗೊಂಡ್ರ ಅದು ಅವ್ರು ಏನ್ ಮಾಡ್ಯಾರ ಸರ್, 8,200 ಅಲ್ಲ ಅವರು ರೇಟು. ಅವ್ರು ಏನು ಮಾಡ್ಯಾರ, ಹೋಗಿ ಪರ್ಸೆಂಟೇಜ್ 10% ಅಂತ ನಮ್ದು ತೋರಿಸೋದಲ್ರಿ, 7% ತೋರಿಸಿದ್ರೆ 10% ಅಂತ ಹಾಕ್ಯಾರ. ಅಂತಂದ್ರೆ ಅದು ಅದ್ರದ್ದು ಮಾಯಿಶ್ಚರ್ ತೇವಾಂಶ ನಮ್ದು 7% ತೋರಿಸಿದ್ದು 10% ಹಾಕಿದ್ರಿ. ಹೌದು, ಅಲ್ಲಿ ನ್ಯಾಯ ಮಾಡಿದಿವ್ರಿ. ಬಂತ 10% ತಗೊಂಡ್ರಿ 10% ತಗೊಂಡ್ರಿ. 7,000 ಒಳಗೆ ತುಂಬಿದ್ರಿ. ಹಂಗಾಗಿ ಲಾಸ್ ಅಲ್ಲ ಸರ್. ಲಾಸ್ ಹೆಂಗ್ರಿ? ಏನಂದ್ರೆ ಅದರಾಗ ಬೆನಿಫಿಟ್ ಏನಂದ್ರೆ ಅಲ್ಲಿ ಕಟ್ಟಿಂಗ್ ಇಲ್ಲ ಸರ್, ಬಡ್ಡಿ ಹಿಡ್ಕೊಂಬೋದಲ್ಲ, ಕಮಿಷನ್ ಇಲ್ಲ, ಏನಿಲ್ಲ, ಅದು ಉಳಿತದ. ಅಂದ್ರೆ ಚಲೋತ್ನಾಗ ಒಣಸ್ಬೇಕಂತ ಹೇಳ್ತಾರ ಅವ್ರು. ಅದು ಒಣಗಿಸಿದ್ದೆ ಆಡಿಸಿರ್ತವೆ. ಒಂದೇ ಟೈಮ್ ಬಿಡಿಸಿವಿ ಈ ಸಲ. 3 ಟೈಮ್ ಬಿಡಿಸೋದು ಒಂದೇ ಟೈಮ್. ಲೇಬರ್ ಚಾರ್ಜ್ ಜಾಸ್ತಿ ಆಯ್ತು, ಇದ್ರದ್ದು ಜಾಸ್ತಿ ಆಯ್ತು, ಗೊಬ್ಬರದ್ದು ಜಾಸ್ತಿ ಆಯ್ತು, ಎಲ್ಲ ಜಾಸ್ತಿ ಆಯ್ತು. ಮಂಜುನಾಥ್ ಅವ್ರ, ಈಗ ಹೊರಗಡೆ ಅಡತಿ ಅಂಗಡಿ ಹಾಕಕ್ಕೂ ಮತ್ತೆ ಈಗ ಸರ್ಕಾರಕ್ಕೆ CCI ಕಾಟನ್ ಕಾರ್ಪೊರೇಷನ್ ಫಸ್ಟ್ಗೆ ಎಂದೇನಲ್ಲ, CCI ಇದು ಹಾಕಿದ್ರೆ ವರ್ಕೌಟ್ ಆಗ್ತದ. ಈಗ ಎಲ್ಲಿ ಹೋದಿವಿ ಅಂದ್ರೆ ಅಂಗಡಿಗೆ ಹೋದ್ರೆ ಹಮಾಲಿ, ದಲಾಲಿ ಎಲ್ಲ ನಮ್ಮದ್ರ ಮ್ಯಾಗ ಹಾಕ್ತಾರೆ. ಇನ್ಸೂರೆನ್ಸ್, ಮಾರ್ಕೆಟ್ ಫೀಸು, ರೋಡ್ ಟ್ಯಾಕ್ಸ್ ನಮ್ಗೆ ಹಾಕ್ತಾರ. ಹೌದು, ಇದು ಹಾಕೋದಲ್ಲ, ಇಲ್ಲಿ ಹಾಕೋದಿಲ್ಲ. ನೇರವಾಗಿ ಇದು ಅಮೌಂಟ್ ನಿಮ್ಮ ಅಕೌಂಟಿಗೆ ಅಕೌಂಟಿಗೆ ಹಾಕ್ತಾರೆ. ಹೆಂಗ್ರಿ? ಈಗ ಮಾರಿದ್ಮೇಲೆ ಎಷ್ಟು ಸೊಕ್ಕೆ ಅವರು ಅಕೌಂಟಿಗೆ ಹಾಕಿದ್ರು? 20 ದಿನಕ್ಕೆ ಹಾಕ್ಯಾರ. 20 ದಿನಕ್ಕೆ ಹಾಕ್ಯಾರ. ಒಬ್ಬೊಬ್ರು ಅಂತಾರ ಹಾಕಿಲ್ಲ, ತಿಂಗಳಾಯ್ತು ಅದು ಇದು ಅಂತಾರ. 20 ದಿನಕ್ಕೆ ಪಕ್ಕ ಆಗ್ತದ. ಒಂದೇ ಅಮೌಂಟ್ ಒಂದೇ ಸಲ ಹಾಕ್ಬಿಡ್ತಾರ? ಒಂದೇ ಸಲ ಸರ್. ಅಲ್ಲೆಲ್ಲ ತೂಕ ಅಳತಿ ಒಳಗೆ ಏನಾರು ಸರ್, ನಾವೇನು ಕರೆಕ್ಟ್ ನೋಡಿದ್ವಿ ಸರ್, ಇಲ್ಲಿ ಕರೆಕ್ಟ್ ಮಾಡ್ತಾರೆ ಸರ್. ಅಂದ್ರೆ ಈ ತರ ಸರ್ಕಾರ ಏನಾದ್ರು ಬೆಂಬಲ ಬೆಲೆ ಕೊಟ್ಟು ಒಂಚೂರು ಈ ತರ ಮಾಡಿದ್ರೆ ಚಲೋ ಐತಿ, ಚಲೋ ಅದ. ಮತ್ತ ಅಡತಿ ಅಂಗಡಿಗೆ ಹೋದ್ರಪ್ಪ ಅಂತಂದ್ರೆ ಅವರು ಸೂಟ್ ಹೊಡಿತಾರ, ಕಮಿಷನ್ ಹೊಡಿತಾರ, ಮಾರ್ಕೆಟ್ ಫೀಸ್ ಹೊಡಿತಾರ, ರೋಡ್ ಟ್ಯಾಕ್ಸ್ ಹಾಕ್ತಾರ, ಎಲ್ಲ ನಮ್ಮ ಮೇಲೆ ಹಾಕ್ತಾರಿ. ಅಲ್ಲಿ 1 ಕ್ವಿಂಟಲ್ಗೆ 1,000-1,500 ಹೋಗ್ತದ. ಅದೆಲ್ಲ ಹೌದು. ಇದು ಲಾಭ ಆಗ್ತದ, ರೈತರಿಗೆ ಉಳಿತದ ನೋಡ್ರಿ. ಎಷ್ಟು ಬಂತ್ರಿ ಪಟ್ಟಿ ಸಲ? ಪಟ್ಟಿ 4 ಲಕ್ಷ ಮೇಲೆ ಬಂತು ಸರ್. 60 ಕ್ವಿಂಟಲ್ ಮಿಕ್ಕಿದ್ದು ಏನೋ ಸಣ್ಣ ಪುಟ್ಟ ಮತ್ತೆ 2ನೇ 3ನೇ ಸಲ ಬಿಡಿಸಿದ್ದು ಒಂದು 40 ಕ್ವಿಂಟಲ್ ಹೊರಗೆ ಮಾರಿದ್ರಿ. ಏನು ಖರ್ಚು ಮಾಡಿದ್ದಕ್ಕೂ ಮತ್ತೆ ಬಂದಂತ ಆದಾಯಕ್ಕೂ ಚಲೋ ಕೈ ಹಿಡಿತ ಸರ್. 1 ಲಕ್ಷ ಅದು ಎಕರ್ಲಾಡಿ ಮತ್ತೆ ಗುಳಾಡಿ ಮಾಡ್ಬೇಕು 1 ಲಕ್ಷ ಉಳೋದು ಸರ್. ಬೆಳೆ ಬಂದ್ರೆ ಅದ್ರಷ್ಟು ಬೆನಿಫಿಟ್ ಯಾವುದಿಲ್ಲ. ಅದು 1 ಲಕ್ಷದಾಗ ನಾವೆಲ್ಲ ಮಕ್ಕಳು ವಿದ್ಯಾಭ್ಯಾಸ ಕೊಡ್ಬೇಕು, ಎಲ್ಲ ಮಾಡ್ಬೇಕು. ಈಗ ತುಟ್ಟಿ ಕಾಲ ಎಲ್ಲ ಗೆಳೆವು ಇಡಬೇಕು. ಬಾಡಿಗೆ 1500 ಮಾಡ್ಯಾರ. ಈ ಸಲ ಏನಂತಾರೋ ರೈತರು 2,000 ಅಂತಾರೋ ಏನು ಹೇಳಕ್ ಆಗಲ್ಲ. ಈ ಟ್ಯಾಕ್ಟರ್ ಆಲ್ರೆಡಿ 800 ಮಾಡ್ಯಾರ 1 ಗಂಟೆಗೆ. ಹೌದು, ಹಂಗಾಗಿ ಏನು ಉಳಿದಲ್ರಿ. ಎಣ್ಣೆ ಜಾಸ್ತಿ ಆಯ್ತು, ಅದಂತೂ ಸರ್ಕಾರ. ಗೊಬ್ಬರ ರೇಟ್ ಜಾಸ್ತಿ ಆಯ್ತು. ಗೊಬ್ಬರ ರೇಟ್ ಏನು 1200 ಇದ್ದದ್ದು 1800 ಮಾಡಿದ್ರಿ. ಹೌದು, ಹೀಗಾಗಿ ಎಲ್ಲದಕ್ಕೂ ಕೂಡ ಏನಾಗುತ್ತೆ, ದಿನಕ್ಕೆ ಖರ್ಚು ಹೆಚ್ಚಾಕೊಂತ ಹೋಗ್ತದೆ. ಈ ವರ್ಷ ಜಾಸ್ತಿ ಆಗ್ತದ್ರಿ ಖರ್ಚು. ಲೇಬರ್ ಚಾರ್ಜ್ ಅವಾಗ 6 ರೂಪಾಯಿ ಕೆಜಿ ಕೊಡ್ತಿದ್ರಿ, 15 ರೂಪಾಯಿ ಕೊಟ್ಟಿವಿ ಹತ್ತಿ ಬಿಡ್ಸಕ. ಅಲ್ಲಿ ಎಲ್ಲಿ ಹೋಯ್ತು? ಅರ್ಧ ರೇಟ್ ಅಲ್ಲೇ ಹೋಯ್ತು ಅವ್ರಿಗೆ, ಬಿಡ್ಸಕ ಹೋಯ್ತು. ಹೋದ ವರ್ಷ ಹೆಂಗಾಗಿತ್ತು? ಆಚೆ ವರ್ಷ ನಿಮ್ದು 17 ಚಾಲೆ ಬಂದಿತ್ತು, ಚಲೋ ಬಂದಿತ್ತು ಸರ್. 20 ಕ್ವಿಂಟಲ್ ಮೇಲೆ ಬಂದಿತ್ತು. 20 ಕ್ವಿಂಟಲ್ ಮೇಲೆ ಬಂದಿತ್ತು. ಅವಾಗ 6 ರೂಪಾಯಿ ಇತ್ತು ರೀ ಬಿಡಿಸೋದು.
ರೇಟ್ಗಿನ ಚಲೋ ಹೋಯ್ತು. ಸಲ ಮಾರ್ಕೆಟ್ ರೇಟೇ ಜಾಸ್ತಿ ಇತ್ತು, 9,000 ಮೇಲೆ ಮಾರಿದ್ರು. ಈಗ ನೋಡ್ರಿ ಹಿಂಗಾದಾಗ ಏನಾಗ್ತದೆ, ವರ್ಷದಿಂದ ವರ್ಷಕ್ಕೆ ಖರ್ಚು, ಈಗ ವಸ್ತುಗಳು, ಈ ಗೊಬ್ಬರ ಎಣ್ಣೆ ರೇಟ್ ಹೆಂಗಾಗ್ತದ, ಅದೇ ರೀತಿ ಇದರ ನಮ್ಮ ಉತ್ಪನ್ನಗಳು ಕೂಡ ಒಂಚೂರು ಜಾಸ್ತಿ ಮಾಡ್ಬೋದು, ಮಾಡಲ್ಲ. ಹಿಂಗಾದಾಗ ರೈತರಿಗೆ ಏನಾಗ್ತದೆ, ನಿರಾಶೆ ಆಗ್ತದೆ, ಯಾಕಂತ ಲಾಸ್ ಆಯ್ತಪ್ಪ, ಈ ರೀತಿಯಾದಂತಹ ಒಂದು ಹಂಗೆ ಮಾಡ್ತಾರೆ ರೈತರು, ಹಂಗೆ ಮಾಡ್ತಾರ, ಲಾಸ್ ಬರ್ಲಿ ಲಾಭ ಹಂಗೆ ಮಾಡ್ತಾರ. ಹೆಂಗ್ರಿ ನಿಮ್ಗೆ CCI ಮಾರಿದ್ರಲ್ಲ, ಸ್ಲಾಟ್ ಒಂದೇ ಬಂತ ಅಥವಾ ಡೇಟ್ ಹೆಚ್ಚು ಕಮ್ಮಿ ಆಯ್ತಾ? ಹೇಗೆ? ಡೇಟ್ ಇಲ್ರಿ, ಒಂದೇ ಡೇಟ್ ಕೊಟ್ರಿ ನಮ್ಗೆ. ಈಗ ನಿಮ್ಮ ಮನೆಯವ್ರದ್ದು ಮತ್ತೆ ನಿಮ್ದು ಪಾಣಿ ಬೇರೆ 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 ಕೊಟ್ಟಿವಿ, ಅದು ಒಂದೇ ಡೇಟ್ ಕೊಟ್ಟಿದ್ರು ಮನೆಯವ್ರದ್ದು, ನಂದೊಂದು ಡೇಟ್ ಕೊಟ್ಟಿದ್ರು. ಸ್ಟಾರ್ಟಿಂಗಿಗೆ ಎಷ್ಟು ಬೆಳೆದಂತ ಒಂದು 60 ಕ್ವಿಂಟಲ್ ಒಮ್ಮೆಲೆ ತಗೊಂಬ ಅಂತಂದ್ರ? ಇಲ್ಲ 30 ಕ್ವಿಂಟಲ್ ಒಂದ್ ಬಾರಿ, 30 ಕ್ವಿಂಟಲ್ ಒಂದ್ ಬಾರಿ. ಏನು ಗರಿಷ್ಠ ಏನು 100 ಕ್ವಿಂಟಲ್ ಮಾರ್ಬೋದಿತ್ತ? ಇಲ್ಲ ಸರ್, ಪಾಣಿಗೆ 8 ಕ್ವಿಂಟಲ್ ಅಂತ 9 ಕ್ವಿಂಟಲ್ ಅಂತ ಕೊಟ್ಟಿದ್ರು. ಒಂದು ಪಾಣಿಗೆ 9 ಕ್ವಿಂಟಲ್ ಸರಾಸರಿ ಒಂದು ಅಲ್ಲ ಸರ್, ಒಂದ್ ಎಕರೆಗೆ ಒಬ್ಬ ಒಂದು 10 ಎಕರೆ ಇತ್ತಪ್ಪ ನಂದು, ಅವಾಗ ತಗೊಳಂಗಿಲ್ಲ? ತಗಂತಾರ ಸರ್, 100 ಕ್ವಿಂಟಲ್ ತಗಂತಾರ ಸರ್. ಗರಿಷ್ಠ 100 ಕ್ವಿಂಟಲ್ ಅಂತ ತೆಗಿತಾರೆ. ಒಬ್ಬ ರೈತನಿಗೆ 10 ಎಕರೆ ಇತ್ತಪ್ಪ ಅಂತಂದ್ರೆ ಅವನು ಮೇಲೆ ಒಂದೇ ಪಾಣಿ ಇತ್ತಂದ್ರೆ ತಗಂತಾರ, ಒಂದೇ ಪಾಣಿ ಇದ್ರೆ ತಗೊಂತಾರೆ, ಇಲ್ಲಂದ್ರೆ ಇಲ್ಲ. ಹೌದು, ಅದು ಒಂದು ರೂಲ್ಸ್ ಇದೆ. ಮತ್ತೆ ಸರಿಯಾದಂತಹ ಒಂದು ತೇವಾಂಶವನ್ನ ಕಾಪಾಡಬೇಕು, ಆದ್ರೆ ಕಾಪಾಡಿದ್ರಿಗಿನ ಅಲ್ಲಿ ಅವ್ರು ಮಾಡ್ತಾರ ಸರ್ ತೇವಾಂಶ. 7% ನಾನೇ ಹೇಳ್ತೀನಲ್ಲ, ನಂದು 7% ಇದ್ದಿದ್ದು 10% ತೋರಿಸಿ ಗುದ್ದಾಡಿದೀವಿ ನಾವು. ಹೌದು, ಈ ಕೆಲವು ರೈತರು ಏನ್ ಮಾಡ್ತಾರೆ, ಈಗ ನೀರ್ ಹಾಕಿ ತುಳಿತಾರೆ, ಮಾರ್ಕೆಟ್ ಕೊಡ್ತಾರೆ. ಮತ್ತೆ ಅವ್ರಿಗೆ ಹೆಂಗ್ ಉಳಿತದೆ ಸರ್? 1 ಕ್ವಿಂಟಲ್ ಜಾಸ್ತಿ ಬಂದ್ರೆ ಅಲ್ಲೇ ಬರ್ತದಂತ. ಈಗ ಅವರು ಮಾರ್ಕೆಟ್ ಅವ್ರು ಹೆಂಗ್ ತಗಂತಾರ, ಅವರು ಕೊಡಪಾನ ಸುರಿದು ಮತ್ತೆ ತುಳಿದು ಅದಗಿನ ಹಾಕಿವಿ, ನಾವಿಗಿನ ಹಾಕಿವಿ ಅಂತ ಹೇಳ್ತೇವೆ. ಹೌದು, ಈಗ ಎದಕ್ಕಂದ್ರೆ ಮಾರ್ಕೆಟಿಗೆ ಎದಕೊಳಪ್ಪ, ಎದಕ್ಕೆ ಅದು ಗೋಜಾಟ ಅಂತ ಅದಕ್ಕೇನು ಖರ್ಚು ಬರ್ತದ್ರಿ, ನೀರ್ ಹಾಕಿದ್ರಿಗಿನ ಖರ್ಚು ಬರ್ತದ. ಹೆಂಗ್ರಿ ಈ ವರ್ಷನೂ ಕೂಡ ಹತ್ತಿ ತಮ್ಗೆ ಒಂಚೂರು ಉಳಿದದು 1 ಲಕ್ಷ ಉಳಿತದ ಅಂತ ಹೇಳಿದ್ರಿ, ಹೆಂಗ್ರಿ? ಮತ್ತೆ ಇನ್ನು ಮುಂದಿನ ವರ್ಷ ಏನಾದ್ರು ಹತ್ತಿ ಬೆಳೆ ಪರಿವರ್ತನೆ ಮಾಡ್ಬೇಕು? ಇಲ್ಲ ಸರ್, ಬೇರೆ ಬೆಳೆ ಏನಿಲ್ಲ ಇದ್ರಿ, ಹಾಕಿದ್ರೆ ಸಜ್ಜೆ ಹಾಕ್ಬೇಕು, ನಾವು ಮಾಡಿವಿ. ತೊಗರಿ ಹಾಕೋಬೇಕಾಗ್ತದೆ, ತೊಗರಿ ಹಾಕ್ಬೇಕಾಗ್ತದ, ತೊಗರಿಗೆ ಖರ್ಚು ಬರ್ತದ, ಇದು ಬರ್ತದ. ತೊಗರಿಗೆ ಇಳುವರಿ ಬರೋದಿಲ್ಲ, ಸಜ್ಜೆ ರೇಟ್ ಇರಲ್ಲ. ಸೂರ್ಯಪಾನ ಹಾಕೋಬಹುದಲ್ಲ, ಎಣ್ಣೆ ಕಾಳು ಬೆಳೆ? ಸೂರ್ಯಪಾನ ಫಸ್ಟ್ ಸರ್ ನಮ್ಮಲ್ಲಿ ಹಾಕಿದ್ದು ಸೂರ್ಯಪಾನ, ಅವಾಗ ಫಸ್ಟ್ ಹಾಕಲಗ, ಅವಾಗ ಹಾಕಲಗ ಸೂರ್ಯಪಾನ ರೀ. ಈಗ ಸೂರ್ಯಪಾನ ಎಲ್ಲ ತೆಗೆದ್ಬಿಟ್ರ. ನನಗೆ ದ್ಯಾಸ ಇರೋವರೆಗೆ ಸೂರ್ಯಪಾನೇ ಇತ್ತು ಅವಾಗ. ಎಕರೆಗೆ 2, 3, 5 ಕ್ವಿಂಟಲ್ ಬರ್ತದೆ ಎಲ್ಲ. ಈಗ ಚೆನ್ನಾಗಿ ಬಂದಿದೆ, ಯಾಕಂತ ರೇಟು ಕೂಡ 7,000, 7,500 ರೂಪಾಯಿ. ಆ ಸಲ ಇಲ್ಲರೇ, ಅದು ಕೇಳದಲ್ರಿ ಅದನ್ನ. ಅವಾಗ ನಂಜಾಣ ರೋಗ ಬಂತು, ಸ್ವಲ್ಪ ಬೇರೆ ಬೇರೆ ಇಳುವರಿ ಏನಂತಾರ ಏಡ್ಸ್ ರೋಗ ಬಂದು ಅದು ಇದು ಆಯ್ತ್ರಿ. ಸ್ವಲ್ಪ ನಂಜಾಣ ರೋಗ ಬಂತು, ಸ್ವಲ್ಪ ಆಗಿಲಿ ಬೆಳೆ ಒಂದು ಇಳುವರಿ ಕಡಿಮೆ ಆಯ್ತು, ಮತ್ತೆ ರೇಟನ್ನು ಕೂಡ ಬಹಳ ಕಡಿಮೆ ಆಗ್ಬಿಡ್ತು. ಅವಾಗ ಕಡಿಮೆ ಆಗಿ ಹಂಗಾಗಿ ಗುರಾಳ್ತಿದ್ರು. ಅವಾಗ 2 ಬೆಳೆ ತೆಗ್ತಿದ್ರು, ಮಳೆಗಾಲ 2 ಬೆಳೆ ತೆಗ್ತಿದ್ರು, ಗುರಾಳ ತಕೊಂಡು ಅಥವಾ ಬಿಳಿಜೋಳನ ಕಡ್ಲೆನ ಹಾಕ್ತಿದ್ವಿ, ಹಂಗಾಗಿ ಚಲೋ ಬರ್ತಿತ್ತು. ಈಗ ಹತ್ತಿ ಆದ್ರಪ್ಪ ಅಂತಂದ್ರೆ ಒಂದೇ ಬೆಳೆ ಸರ್, ಅದು ಬಂದಷ್ಟು ಬರ್ಲಿ, ಇಲ್ಲದಿರಲಿಲ್ಲ. ಅದು ಒಂದು 3 ತಿಂಗಳಾದ್ಮಾಗ ಪಿಂಕ್ ಬೌಲರ್ ಬರ್ತದ್ರಿ. ಹೌದು, ಅದಕ್ಕೆ ಔಷಧ ಚಾಲು. ಅಲ್ಲ, ಪಿಂಕ್ ಬೌಲರ್ ನಮಗೆ ಜೂನ್ ತಿಂಗಳ ಎಲ್ಲ ಮಾರ್ಚ್ನಾಗ ಬರ್ತಾರ್ರಿ. ಜುಲೈ ಜನವರಿದಾಗ ಸ್ಟಾಕ್ ಮಾಡಿರ್ತವಲ್ರಿ, ಅದಕ್ಕೆ ಬರ್ತದ, ಆಟೋಮೆಟಿಕ್ ಬರ್ತದ. ಸ್ವಲ್ಪ ಮುಂಗಾರಿಗೆ ಚಲೋತ್ನಾಗಿ ಮಳೆಗಾಲದಾಗ ಜಲ್ದಿ ಬಿತ್ತಿದ್ರಪ್ಪ ಅಂತಂದ್ರ ಈಗ ಹುಳ ಬರಲ್ಲ ಅಂತ ಹೇಳ್ತಾರ. ಇಲ್ಲ ಸರ್, ಬರ್ತದ ಸರ್, ಕಂಪಲ್ಸರಿ ಬರ್ತದ. ಅಂತ ಲೇಟ್ ಆಗಿ ಬಿತ್ತು, ಡಿಸೆಂಬರ್ ತನಕ ಬಿತ್ತಾರೆ. ಕೆಲವೊಬ್ಬರಿಗೆ ಉಶಿ ಹೋಗಿರ್ತದೆ ಕಾಳು, ಮತ್ತೆ ಅದ್ರಾಗ ಮತ್ತೆ ಗ್ಯಾಪ್ ಫಿಲ್ಲಿಂಗ್ ಮಾಡ್ತಾರೆ. ಸರ್ ಅದು ಏನೈತೆ, ಅದು ಏನನ್ನೋ ಅದು ಮಾಹಿತಿ ಹತ್ತಿದ್ದು ಅದು ಜನವರಿವರೆಗೂ ಬರ್ತದ. ಮಾರ್ಚ್ನಾಗ ಎಣ್ಣೆನಾಗ ಇರೋದಿಲ್ಲ, ಮನೆಗೆ ಸ್ಟಾಕ್ ಮಾಡಿದ ಹತ್ತಿಗಿನ ಬರ್ತದ್ರಿ. ಹೌದು, ಅದು ಮತ್ತೆ ಜಾಸ್ತಿ ಏನಾದ್ರು ನಿರ್ವಹಣಾ ಕ್ರಮಗಳು ಸ್ಪ್ರೇಯರ್ ಮಾಡ್ಬೇಕು. ಅವಾಗೆಲ್ಲ ಮೋಹಕ ಬಲೆಗಳು, ಮತ್ತೆ ಈಗ ಗೋಡಾನ್ಗಳು, ಮಿಲ್ಗಳು, ಅಲ್ಲೂ ಕೂಡ ಅದ್ರ ಮೇಂಟೆನೆನ್ಸ್ ಮಾಡ್ಬೇಕಾಗ್ತದ. ಹಂಗಾಗಿ ಸ್ಟಾಕ್ ಹಾಕಿದಾಗ ಬರ್ತದ ಸರ್. ನೋಡ್ರಿ, ಈಗ 10 ಎಕರೆ ಭೂಮಿ ಐತಿ ನಿಮ್ದು, ಮತ್ತೆ ಒಬ್ಬರೇ ಹೆಂಗ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಿ? ಮಾಡ್ತೀವಿ ಸರ್, ಲೇಬರ್ ನೆಟ್ಕೊಂಡು ಅವರು ಇವ್ರನ್ನ. ಮತ್ತೆ ಲೇಬರ್ಗೆ ಜಾಸ್ತಿ ಅಮೌಂಟ್ ಹೋಗ್ತದೆ? ಹೋಗ್ತದೆ ಸರ್, ಕಂಪಲ್ಸರಿ. ಏನು ಮನೆಯವರು ಮಾಡೋರು ಇದ್ರೆ ಮಾಡ್ಬೋದು ಸರ್. ಸಕಾಲಕ್ಕೆ ಸಿಗ್ತಾರ ಲೇಬರ್ ನಿಮ್ ಕಡೆ? ಸಿಗ್ತಾರೆ ಸರ್, ಸಿಗ್ತಾರೆ. ಒಂದು ರೂಪಾಯಿ ಜಾಸ್ತಿ ಅಂದ್ರೆ ಬರ್ತಾರೆ ಯಾರಾದ್ರೆ. ಮತ್ತೆ ಮಣ್ಣು ಪರೀಕ್ಷೆ ಈಗ ಮಾಡಿಸ್ಬೇಕಾಗ್ತದೆ ಭೂಮಿದು ತಮ್ಮದು? ಎರಿನಾ ಅಥವಾ ಕೆಂಪು ಭೂಮಿ? ಕೆಂಪು ಭೂಮಿ, ಎರೆ ಭೂಮಿ ಐತಿ, ಎರಡು ಅದ. ಮಣ್ಣು ಪರೀಕ್ಷೆ ಮಾಡಿಸ್ಬೇಕು, ಯಾಕಂತಂದ್ರೆ ಈಗ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಈಗ ಭೂಮಿಯ ಫಲವತ್ತತೆ ಹೇಗಿದೆ. ಅದೇ ಹಾಕಿ ಸರ್ಕಾರ ಗೊಬ್ಬರದ್ದು ಎಲ್ಲ ಎಫೆಕ್ಟ್ ಜಗ್ಗಿ ಐತ್ರಿ. ಈಗ ಹೊಲ್ದಾಗ ನಾವು ನೀರ್ ಕಟ್ಟಿದ್ದು ಹೊಲ್ದಾಗ ಹೋದ್ರೆ ಕಾಲು ಬೆಳ್ಳಗಾತವ್ರಿ. ಸರ್ಕಾರ ಗೊಬ್ಬರ ಹೊಲದಲ್ಲಿ ಏನಿರೋದಿಲ್ಲ, ಬೆಳ್ಳಗಾಗಿರ್ತದ ಹೊಲಗೆನ, ಹಂಗಾಗಿ ಕಷ್ಟ ಅಲ್ಲ ಸರ್. ಹೌದೌದೌದು.
ಅಂತಂದ್ರೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು, ಏನೋ ಆಗ್ಲಿ ಒಂಚೂರು ಅವ್ರು ಯಾವಾಗ ಗ್ರಾಮ ಶೇಖರ ಯಾವಾಗ ಬರ್ತಾರೆ, ಅವ್ರು ಊರಾಗೆ ಇಲ್ಲ ಗ್ರಾಮ ಶೇಖರ ಎಲ್ಲಿ ಬರ್ತಾರ? ಇಲ್ಲ ಆದ್ರೂ ಕೂಡ ನಾವು ಹುಡ್ಕೊಂತ ಹೋಗ್ಬೇಕು. ಅವರು ಹೇಳಿರ್ತಾರೆ, ಇಲಾಖೆ ಅವ್ರು ಹೇಳ್ತಿರ್ತಾರೆ ಮಣ್ಣು ಪರೀಕ್ಷೆ ಮಾಡಿ, ಆದ್ರೆ ನಮ್ಮ ಭೂಮಿದು ನಮ್ದು ಒಂದು ಹಕ್ಕು. ಅವ್ರು ಬರ್ಬೇಕಲ್ಲ ಸರ್, ಬಂದ್ರಲ್ಲ ಯಾರಿಗೆ ಅಂತ ಕೇಳ್ಬೇಕು, ಅಲ್ಲಿ ಕೇಳ್ಬೇಕಲ್ಲ ಡಿಪಾರ್ಟ್ಮೆಂಟ್ನಾಗ. ಒಬ್ಬನ್ ಕೊಟ್ರ ಗ್ರಾಮ ಶೇಖರನ ಅಲ್ಲೇ ಕ್ಯಾಂಪ್ನಾಗ ಇರ್ತಾನ್ರಿ. ಅಲ್ಲ ಮತ್ತೆ ನೀವು ಮಲ್ಕಂಜೋಡಿ ಇಷ್ಟೆಲ್ಲ ಹೇಳ್ತೀರಿ, ನೀವು ಏನಾದ್ರು ಇದು ಇನ್ಸೂರೆನ್ಸ್ ಏನಾದ್ರು ಕಟ್ಟಿರಿ? ಹಾ ಕಟ್ಟಿವಿ ಸರ್. ಇನ್ಸೂರೆನ್ಸ್ ನಿಮ್ಮ ಬೆಳೆ ವಿಮೆ ನಾನೀಗ ಕಟ್ಟಿವಿ ಸರ್ ಇನ್ಸೂರೆನ್ಸ್. ಮೊದಲು ಯಾವಾಗಾರ ಒಂದ್ಸಲ ನಮ್ಮ ಮಮ್ಮಿಗೊಂದೇ ಬಂದು ಸರ್, ನನಗ್ ಬಂದಿಲ್ಲ, ನನ್ನ ಮಿಸ್ಸಸ್ಗೆ ಬಂದಿಲ್ಲ, ಬ್ಯಾರಿಗೆ ಬಂದಿಲ್ರಿ. ಹೌದು, ಇದು ಬೆಳೆ ವಿಮೆ ಮಾಡಿ ಏನಾರ ಒಂದು ಅಕಾಲಿಕ ಏನಾರ ಲಾಸ್ ಆಯ್ತು ಬಂದ್ ಸರ್, 1 ಲಕ್ಷ ತನಕ ಬಂದದ್ರಿ. ಬಂದದ ಅವ್ರು ನಮ್ಮ ಅದರಲ್ಲಿ ಕೆಲವೊಂದು ನಿಯಮಗಳಿರ್ತವೆ. ನಿಮ್ಮ ಮಳೆ ಅದೇ ಸರ್, ಆನೆಗಾಲ ಆದರೆ ಬರಗಾಲ ಅಂತಂದು ಕೊಟ್ರೆ ಮಾತ್ರ ಬರ್ತದೆ. ಅದು ಆ ಒಂದು ಕ್ಷೇತ್ರದಲ್ಲಿ ಬೆಳೆ ಲಾಸ್ ಆಗಿರ್ಬೇಕು, ಇಡೀ ಡಿಸ್ಟ್ರಿಕ್ಟ್ ಆಗ್ಬೇಕ್ರಿ. ಅದು ನೀವು ಹಾಕಿದ ಬೆಳೆ ಮತ್ತೆ ನಿಮ್ಮ ಹೊಲದಲ್ಲಿ ಇರ್ಬೇಕು, ಅದು ಬಹಳ ಮುಖ್ಯ. ಈಗ ಅದೇ ಕಂಪಲ್ಸರಿ ಯಾವ್ದು ಬೆಳೆ ಎತ್ತಗಂತಾರ ಅವರೇ ಮಾಡ್ತಾರ, ಸರ್ವೆ ಮಾಡ್ತಾರೆ. ಅದು ಕಂಪಲ್ಸರಿ ಅವರೇ ಮೊಬೈಲ್ನಾಗ ಹೋಗಿ ಮಾಡ್ಕೊಂಡ್ಬರ್ತಾರೆ. ಹೊಲ್ದವ್ರು ಇಲ್ಲಿ ಹೋಗ್ಲಿ ಆ ಸರ್ವೆ ನಂಬರ್ದಾಗ ಹೋಗಿ ಅವರೇ ಮಾಡ್ಕೊಂಡ್ಬರ್ತಾರೆ. ಅದು ಬೆಳೆ ಸಮೀಕ್ಷೆನೂ ಬೇರೆ ಮಾಡ್ತಾರೆ. ಮಾಡ್ತಾರೆ ಸರ್, ಬೆಳೆ ಸಮೀಕ್ಷೆ ಬೇರೆ. ಮತ್ತೆ ಪಾಣಿಗೆ ಈಗ ಇನ್ನೊಂದು ಸಿಸಿಐಗೆ ಏನ್ ಕೊಟ್ಟಿವಲ್ರಿ, ಅದು ಆ ಹತ್ತಿ ಬೆಳೆ ಮಾತ್ರ ಪಾಣಿ ಇರ್ಬೇಕು. ಹೌದು, ಇಲ್ಲ ಅಂದ್ರೆ ಅದು ಮ್ಯಾಚ್ ಆಗೋದಲ್ಲ, ತಗೊಂಬೋದಲ್ಲ. ಈಗ ನಾವು ಹತ್ತಿ ಹಾಕಿರ್ತೀವಿ, ಅದು ಭತ್ತ ಐತಪ್ಪ ಅಂತಂದ್ರೆ ಇಲ್ಲ ಕಷ್ಟ ಆಗ್ತದೆ. ಪಾಣಿನೂ ಕೊಡ್ಬೇಕಾಗ್ತದೆ ಸಿಸಿಐಗೆ. ಪಾಣಿಗೆ ಕೊಡಬೇಕು, ಪಾಣಿಗೆ ಕಾರ್ಡ್ ಕೊಡಬೇಕು, ಪ್ಯಾನ್ ಕಾರ್ಡ್ ಕೊಡ್ಬೇಕು, ಮತ್ತೆ ಬ್ಯಾಂಕ್ ಅಕೌಂಟ್ ಕೊಡ್ಬೇಕು. ಬ್ಯಾಂಕ್ ಅಕೌಂಟ್ ಅಲ್ರಿ, ಅದ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಲ್ಲಿ ಲಿಂಕ್ ಆಗಿದ್ದು. ಜೊತೆಗೆ ಏನಾದ್ರು PM ಕಿಸಾನ್ ಏನಾರ ಸ್ಕೀಮ್ ಅಲ್ಲಿ ಏನಾದ್ರು ಮಾಡಿದ್ರಿ, ನೋಂದಣಿ ಮಾಡ್ಕೊಂಡಿರಿ? ಇಲ್ಲ ಸರ್. ಈಗ ಕೇಂದ್ರ ಸರ್ಕಾರದ ಈಗ 2,000 ರೂಪಾಯಿ 4 ತಿಂಗಳು ಒಂದ್ಸಲ ಕೊಡ್ತಾವ. ನಾವು ಕೊಡ್ತದ ಸರ್. ಈಗ ನಮಗೆ ಬಂದಾಗ್ಯದ. ಏನು ಈ ಟೈಮ್ನಾಗ ರೇಷನ್ ಕಾರ್ಡ್ನಾಗ ಇದ್ದವ್ರು ಒಬ್ಬರಿಗೆ ಕೊಡ್ತಾರಂತ ಸರ್. ಅದು ನಮ್ಮ ತಾಯಿಗೆ ಬೀಳ್ತದೆ. ನಾ ಇಷ್ಟುವರೆಗೆ ತಿಂದೀವಿ ಅವಾಗಿನ. ಹೌದು, 2,000 ರೂಪಾಯಿ ಎಲ್ಲ ನಾವು 3 ಮಾಡಿಸಿದ್ವಿ, 3 ಬಿದ್ದಿದ್ವಿ. ಅಲ್ಲ ಏನಾದ್ರು ಅದಕ್ಕೆ ಪರ್ಯಾಯವಾಗಿ ಏನಾದ್ರು ಅದನ್ನ ತಿದ್ದುಪಡಿ ಮಾಡಿಸಿ ಅದ ಡಿವೈಡ್ ಮಾಡಿ ಎಲ್ಲ ಮಾಡಿಸಿವ್ರಿ. ಬರ್ತಾವ ಅಂತ ಹೇಳ್ತಾರೆ, ಯಾವಾಗ ಬರ್ತಾವ ಅವಾಗ ಗೊತ್ತಲ್ಲ. ಅದು ಅನುಕೂಲ ಆಗ್ತದೆ ಸಣ್ಣ ರೈತರಿಗೆ. ಏನೋ ಒಂದು 2,000 ರೂಪಾಯಿ ಎಲ್ಲೈತಿ, 6 ತಿಂಗಳು 3 ತಿಂಗಳಿಗೆ ಒಂದ್ ವರ್ಷ ಸರ್. ಅದು ಆದ್ರೂ ಕೂಡ ಏನೋ ಒಂದು ಸಣ್ಣ ರೈತರಿಗೆ ಅದಷ್ಟೇ ಇನ್ನೇ ಉಪಯೋಗ, ಖರ್ಚು ಉಳಿತೇವ. ಹೆಂಗ್ ಹೇಳ್ತೀರಿ, ಸರ್ಕಾರದ ಯೋಜನೆಗಳು ರೈತ ಬಾಂಧವರಿಗೆ ಸ್ವಲ್ಪ ಅನುಕೂಲ ಆಗ್ತದ ಅಂತ ಹೇಳ್ತೀರಿ? ಅನುಕೂಲ ಆಗ್ತದೆ ಸರ್. ಈಗ ದೊಡ್ಡ ರೈತರಿಗೆ ಇದು ಏನು ಕಾಣ ಬರಂಗಿಲ್ಲ. ಅದು ಒಂದು 20 ಎಕರೆ 30 ಎಕರೆ ಭೂಮಿ ಇರ್ತದೆ, 2,000 4,000 10,000 ರೂಪಾಯಿ ಅವ್ರಿಗೆ ಯಾವ್ದು ಲೆಕ್ಕಕ್ಕೆ ಬರೋದಲ್ಲ ಸರ್. ಅದೇ ಸಣ್ಣ ರೈತರಿಗೆ 1 ಎಕರೆ ಇದ್ದವರು 2 ಎಕರೆ ಇದ್ದವರು ಅಂತವ್ರಿಗೆ ಏನೋ ವರ್ಕೌಟ್ ಆಗ್ತದ ನೋಡಿ ಸರ್. ವರ್ಕೌಟ್ ಆಗ್ತದ. ಏನಾದ್ರ ಒಂದು ಕೂಲಿಗೆ ಅನುಕೂಲ ಆಗ್ತದ, ಏನೋ ಒಂದು ಬಿತ್ತ ಗೊಬ್ಬರಕ್ಕೆ ಏನೋ ಒಂಚೂರು. ಅದು ಬಿತ್ತ ಗೊಬ್ಬರಕ್ಕೆ ಒಂದು ಚೀಲಕ್ಕೆ ಐತಲ್ಲ ಸರ್ 1800. ಈಗ ಅವ್ರು ಕೊಡೋದು ಏನ್ ಕೊಡ್ತಾರ? 1800 ಅವ್ರಿಗೆ ಕೊಡ್ಬೇಕಾಗ್ತದ. ಹೌದು. ಇರ್ಲಿ, ಅದೇನೇ ಇರ್ಲಿ, ಕೆಲವೊಂದು ಸರ್ಕಾರದ ಯೋಜನೆಗಳು ಚೆನ್ನಾಗಿ ಸ್ಕೀಮ್ಗಿನ ಇಟ್ಟಾರ. ಕೆಲವು ತಗೋಬಹುದಾದ್ರೆ ತಗೋಬಹುದು ಅಲ್ಲಿ. ಹೌದು, ಈಗ ಮಣ್ಣು ಪರೀಕ್ಷೆ ಈಗ ಕೆಲವೊಂದು ಕಡೆ ಫ್ರೀ ಮಾಡಿಕೊಡ್ತಾರೆ. ಪ್ರಧಾನಮಂತ್ರಿ ನಮ್ಮಲ್ಲಿ ಅಂತೂ ಬಂದಿಲ್ಲ. ಈ ಸಲ ನೋಡ್ಬೇಕು, ಬಂದ್ರೆ ಸೂಕ್ತವಾದ ಕಾಲ. ಈಗ ಯಾಕಂತಂದ್ರೆ ಬೇಸಿಗೆ ಆರಂಭ ಸಮಯದಲ್ಲಿ ನಿಮ್ಮ ಮಣ್ಣು ಪರೀಕ್ಷೆ ರಿಸಲ್ಟ್ ಚೆನ್ನಾಗಿ ಬರ್ತದೆ. ಈ ಮಳೆಗಾಲದಲ್ಲಿ ನೀವು ಏನಾದ್ರು ಶಾಂಪಲ್ ತಗೊಂಡೋಗಿ ಮಣ್ಣು ಪರೀಕ್ಷೆ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ. ಬರೋದಿಲ್ಲ. ಹೌದಾ? ಈಗ ಮಾಗಿ ಉಳುಮೆ ಮಾಡಿರಿ, 2 ಮಡಿಕೆ ಓಡಿಸ್ಬಿಟ್ರಿ? ಓಡಿಸಿ ವರ್ಷ ಓಡಿಸ್ತೀರಿ ಮಾಗಿ ಉಳುಮೆ? ಓಡಿಸೋರಿ. ಇವು ಕೆಲವೊಬ್ರು ಹೇಳ್ತಾರೆ ಈಗ ವರ್ಷ ದೊಡ್ಡ ಮಡಿಕೆ ಹಾಕೋದು. ನಮ್ಮಲ್ಲಿ ನಮ್ಮ ಭೂಮಿ ಕೆಲವೊಬ್ಬರು ಹೊಡ್ಸೋದಿಲ್ರಿ. ಯಾಕಂದ್ರೆ ಆ ಭೂಮಿ ನಮ್ಮಲ್ಲಿ ಹೊಡಿದಿಲ್ಲ. ಮಡಮರೆ ಎಲ್ಲ ಬಗಲ ಭೂಮಿ ಹೊಡಿತಾರ ಸರ್, ವರ್ಷ ಹೊಡಿತಾರ. ಕಳೆ ವಂಶ ಕಡಿಮೆ ಬರ್ತದ. ಹಂಗಾಗಿ ನಮ್ಮ ಮಳೆ ಕಡಿಮೆ ಆದ್ರಿಗಿನ ಹಿಡಕಂತದ. ಹೌದು, ಅದು ಯಾಕಂತಂದ್ರೆ ಈಗ ಆಳು ಉಳುಮೆ ನೀರು ಜಾಸ್ತಿ ಹಿಂಗತದಲ್ರಿ. ಇನ್ನ ನಮ್ಮಲ್ಲಿ ಮಳೆ ಜಾಸ್ತಿ ಆದ ಬೆಳೆ ಬರೋದಲ್ಲ. ಹೌದು, ಹಂಗಾಗಿ ಕಷ್ಟ ಆಗಿಬಿಡ್ತದೆ ನೋಡ್ರಿ. ಈ ಸಲ ನೀವು, ನನ್ನ ವಿಚಾರ ಏನು ಅಂತಂದ್ರೆ, ಈಗ ಹತ್ತಿ ಕಟ್ಟಿಗೆ ಉಳಿದಿರ್ತದ, ಕೆಲವೊಂದು ಹೂ ಬೀಳ್ತಿರ್ತದ, ಕಸ ಕಡ್ಡಿ ಇರ್ತದ, ಒಂದು ತೆಗ್ ಮಾಡಿ ಹಾಕಿ, ಅಥವಾ ಸಾಧ್ಯವಾದ್ರೆ ಈಗ ನಮ್ದು ಈಗ ಫ್ಲಡ್ಡರ್ ಅಂತ ಬಂದಾವ್. ಈಗ ಮಣ್ಣಲ್ಲಿ ಪುಡಿ ಮಾಡಿ ಕಟ್ಟಿ ಅಂತವ್ ಮಾಡಿದಾಗ ಸ್ವಲ್ಪ ಮಣ್ಣಿನ ಫಲವತ್ತತೆ ಉಳಿತದ ಸರ್. ಸರ್ಕಾರಿ ಗೊಬ್ಬರ ಹಾಕಿದಾಗ, ಸರ್ಕಾರಿ ಗೊಬ್ಬರ ನಾವು ಜಾಸ್ತಿ ಕುರಿಗಳು ಆಗ್ತವ್ ಸರ್. ಒಂದು ಕುರಿಗೆ ಎಷ್ಟು ಕೊಡ್ತೀರಿ ಅಂದಾಜು? 800. ಕೆಲವೊಬ್ರು ನೋಡ್ತಾರೆ ಒಂದು ಕುರಿಗೆ 1.5 ರೂಪಾಯಿನೋ 1 ರೂಪಾಯಿ. ಇಲ್ಲ ಸರ್, ಒಂದು ಕೂರಿಗಿಲ್ಲ ಅಲ್ಲ. ಅವು ಹಾಕಿದ್ ಒಂದು ದಿನಕ್ಕ 800 ಕೊಡ್ತೇವೆ ಸರ್. ಹೌದೌದು. 5 ದಿನಕ್ಕೊಂದು ಬಿಡ್ತಾರ ಅವರು. ಹೌದು, ಅಂದ್ರೆ ಪೂರ ಹೊಲ ತುಂಬಕಪ್ಪ ಅಂತಂದ್ರ ಲೆಕ್ಕ ಒಂದು 10 ದಿನ ಬೇಕ್ರಿ. 10 ದಿನ ಬೇಕು. 1 ಎಕರೆ 2 ದಿನ. ಅಷ್ಟ ದಿನ 10 ದಿನಕ್ಕೂ ಒಂದು ಹೊಲ ಹಾಕ್ತಿವಿ, ಇನ್ನೊಂದು ಹೊಲಕ್ಕೆ ಇನ್ನೊಂದ್ ದಿನ, ಹಂಗೆ. ಹೌದು,
ಅವ್ರ ಒಂದ್ ಲಕ್ಷ ಉಳಿದಿತ್ತಪ್ಪ ಅಂತ ಅದ ಲಕ್ಷ ಮಾಲಲ್ಲಿ ಮುಂದಿನ ಬೆಳೆಗೆ ಅದನ್ನ ರೆಡಿ ಮಾಡಿದ್ರಾಗ ಕಲಸ ಆಗಿರ್ತದೆ. ಕಾಲಾಸ್ ಆತವ್ರಿ. ಹೌದಲ್ಲ, ಅದೇ ಏನೋ ಉಳಿದಿತ್ತಪ್ಪ ಅಂತಂದ್ರೆ ನಾವು ಮಾಡಬೇಕಾಗ್ತಾರ. ಹೋದ್ ಸಲ ಚಲೋ ಉಳ್ದತ್ರಿ, ಒಂದ್ 5 ಲಕ್ಷ ಉಳಿದ್ವು. ಈ ಸಲ ಏನೂ ಇಲ್ಲ. ಏನೋ ಅದಾದ ಈ ಕಡೆ ಲಾಭ ನಷ್ಟ ಹಂಗೆ ನಡೆದ ಸರ್. ಮಂಜುನಾಥ್ ರೆಡ್ಡಿ ಅವರೇ ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಬಹಳಷ್ಟು ಕೃಷಿ ಅನುಭವ ತಮ್ದಿದೆ. ಯಾಕಂತಂದ್ರೆ ಕಳೆದ ಸುಮಾರು 15-20 ವರ್ಷದಿಂದ ತಾವು ಒಕ್ಕಲ್ತನಕ್ಕೆ ನಿಮ್ ದೊಡ್ಡಪ್ಪರು ಮಾಡ್ತಿದ್ರು, ತಂದೆಯವರು ಮಾಡ್ತಿದ್ರು. ಆಕಸ್ಮಿಕವಾಗಿ ತಾವು ಬೇರೆ ಆದ್ಮೇಲೆ ತಮ್ಮ ಒಕ್ಕಲ್ತನ ಹೊರೆ ನಿಮ್ಮ ತಲೆ ಮೇಲೆ ಬಿದ್ದದ. ಅಲ್ಲೆಲ್ಲ ಬಿದ್ದಿಲ್ಲ ರೀ. ನಮ್ಮ ಅಪ್ಪಾತಿ ಇದೀಗ 17 ವರ್ಷ ಆಯ್ತ್ರಿ ಕ್ರಿಕೆಟ್ ಅವಲ್ಲಿದ್ದೇ ನಾ ಮಾಡಿದ್ದು. ಮಾಡ್ಕೊಂತ ಬಂದಿರಿ. ಬಹಳಷ್ಟು ಖುಷಿ ಆಯ್ತು. ಒಕ್ಕಲ್ತನ ಮಾಡ್ಬೇಕ್ರಿ. ಯಾಕಂತಂದ್ರೆ ಸರ್ಕಾರಿ ಯೋಜನೆಗಳು ಯಾವುದೇ ಇರ್ಲಿ ಅದನ್ನ ಪಡೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ಬೇಕಾಗ್ತದೆ. ಈಗ ಬೆಳೆ ಸಮೀಕ್ಷೆ ಆಯ್ತು, ಈಗ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಆಗಿರ್ಬೋದು, PM ಕಿಸಾನ್ ಯೋಜನೆ ಆಗಿರ್ಬೋದು, ನಮ್ಮ ರಾಜ್ಯ ಸರ್ಕಾರದ ಕೆಲವೊಂದು ಯೋಜನೆಗಳಾಗಿರ್ಬೋದು, ಈಗ ಕೆಲವೊಂದು ಸಣ್ಣ ಪುಟ್ಟ ಕೃಷಿ ಹೊಂಡಗಳಾಗಿರ್ಬೋದು, ಇಂಥವನ್ನ ಏನೋ ಒಂದು ಮಾಡ್ಕೊಂಡು ಹೋದ್ರಪ್ಪ ಅಂತಂದ್ರೆ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಅನುಕೂಲ ಆಗ್ತದೆ. ನಿಮ್ಮ ಕೃಷಿ ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಮಂಜುನಾಥ್ ರೆಡ್ಡಿ ಅವರೇ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ರಾಯಚೂರು ತಾಲೂಕಿನ ತುರ್ಕುಂಡ್ರೋಣ ಗ್ರಾಮದ ಮಂಜುನಾಥ್ ರೆಡ್ಡಿ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ಪ್ರಸ್ತುತಿ ಅಮರೇಶ್ ಆಶಿಹಾಳ್.